ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಗ್ಯಾಪ್ ಆಗಿಬಿಟ್ಟಿದೆ ನಂದು ಯೂಟ್ಯೂಬ್ ವಿಡಿಯೋಸು. ನಂದು ಲಾಸ್ಟ್ ವಿಡಿಯೋ ಅಂದರೆ ಸೀತಾ ನದಿ ನೇಚರ್ ಕ್ಯಾಂಪ್ಗೆ ಏನು ಹೋಗಿದ್ದೆ, ಸೊ ಅದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಅಂದರೆ ನಾನೊಂದು ಗೋಲ್ ಸೆಟ್ ಮಾಡಿಟ್ಕೊಂಡಿದ್ದೀನಿ. ಏನು ಅಂದರೆ ಎವ್ರಿ ಇಯರ್ ಕ್ರಿಸ್ಮಸ್ ರಜದಲ್ಲಿ ಅಥವಾ ಮಧ್ಯೆ ಯಾವುದೋ ಒಂದು ಟೈಮ್ ಸಿಕ್ಕಾಗ, ರಜೆ ಸಿಕ್ಕಾಗ ಒಂದು ಹಿಮಾಲಯನ್ ಟ್ರೆಕ್ ಮಾಡಬೇಕು ಅಂತ. ಸೊ ನಾನು ಲಾಸ್ಟ್ ಟೈಮ್ ಕೇದಾರ್ನಾಥ ಟ್ರೆಕ್ ಮಾಡಿದ್ದೆ, ಅದು ಸಹ ವಿಂಟರ್ ಟ್ರೆಕ್ಕು, ಹಿಮಾಲಯನ್ ವಿಂಟರ್ ಟ್ರೆಕ್ಕು. ಸೊ ಈ ಸತಿ ಮತ್ತೊಂದು ಹಿಮಾಲಯನ್ ವಿಂಟರ್ ಟ್ರೆಕ್ಗೆ ಹೋಗ್ತಾ ಇದ್ದೀನಿ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ. ಇವಾಗ ಹೋಗ್ತಾ ಇರೋದು ಆಂಚಾ ಟಾಪ್ ಅಂತ. ಇದು ಲೆಸ್ ಎಕ್ಸ್ಪ್ಲೋರ್ಡ್ ಟ್ರೆಕ್ಕು. ಅಗೇನ್ ಇದು ಇಂಡಿಯಾ ಹೈಕ್ಸ್ ಕಡೆಯಿಂದ ಆರ್ಗನೈಸ್ ಆಗಿರೋದು. ಆಲ್ವೇಸ್ ಬೆಟರ್ ಟು ಗೋ ವಿತ್ ಇಂಡಿಯಾ ಹೈಕ್ಸ್. ಸೊ ಈ ಸತಿ ವಿಂಟರ್ ಟ್ರೆಕ್ಕಿಗೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ವಿಂಟರ್ ಟ್ರೆಕ್ಕಿಗೆ ಸ್ಪೆಷಲಿ ಏನೇನು ಐಟಮ್ಸ್ ಬೇಕು, ಏನೇನು ನಾವು ಪ್ಯಾಕಿಂಗ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇಂಡಿಯಾ ಹೈಕ್ಸ್ ಇಂದ 2 ಡಾಕ್ಯುಮೆಂಟ್ನ ನಾವು ಪ್ರಿಂಟ್ಔಟ್ ತಗೋಬೇಕು. ಪ್ರಿಂಟ್ಔಟ್ ತಕೊಂಡು ಇದಕ್ಕೆ ಸೈನು, ಸಿಗ್ನೇಚರ್ ಎಲ್ಲ ಹಾಕ್ಸ್ಕೋಬೇಕು. ಮೊದಲನೇದು ಅಸಂಪ್ಷನ್ ಆಫ್ ರಿಸ್ಕ್, ವೇವರ್ ಆಫ್ ಲಿಯಬಿಲಿಟಿ ಅಂಡ್ ರಿಲೀಸ್ ಆಫ್ ಲಿಯಬಿಲಿಟಿ ಅಗ್ರಿಮೆಂಟ್. ಅಂದ್ರೆ ಇದಕ್ಕೆ ಸೈನ್ ಹಾಕ್ಬಿಟ್ಟು ನಮ್ಮ ಫೋನ್ ನಂಬರು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟು ಪ್ರಿಂಟ್ಔಟ್ ತಗೊಂಡಿರೋದಕ್ಕೆ ಹಾಕಬೇಕು. ಅಂದರೆ ಇದೇನು ಅಂದರೆ ಐ ಆಮ್ ವಾಲಂಟರಿಲಿ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಸ್ಪೋರ್ಟ್, ಅಡ್ವೆಂಚರ್ ಸ್ಪೋರ್ಟ್ ವಿತ್ ದಿ ನಾಲೆಡ್ಜ್ ಆಫ್ ದಿ ನ್ಯೂಮರಸ್ ರಿಸ್ಕ್ ಆಸ್ ಡಿಸ್ಕ್ರೈಬ್ಡ್ ಎಬೋವ್ ಅಟ್ಯಾಚ್ ಟು ಇಟ್. ಅಂದರೆ ರಿಸ್ಕ್ ಏನೇನಿರುತ್ತೆ ಅದ್ರ ಬಗ್ಗೆ ನಮ್ಮದು ಅಗ್ರಿ ಇದೆ, ನಮಗೆ ಇದು ಒಪ್ಪಿಗೆ ಇದೆ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್, ಇದನ್ನ ಸೈನ್ ಮಾಡಿ ಕೊಡಬೇಕು. ಇನ್ನೊಂದು ಫಿಸಿಕಲ್ ಫಿಟ್ನೆಸ್, ಅದು ಏನು ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ನ ಫಿಸಿಷಿಯನ್ ಇಂದ ತಗೋಬೇಕು ನಾವು. ಸೊ ಇದರಲ್ಲಿ ಏನೇನು ಕೇಳ್ತಾರೆ ಅಂದರೆ, ಡು ಯು ಸಫರ್ ಫ್ರಮ್ ಎನಿ ಕ್ರಾನಿಕಲ್ ಇಲ್ನೆಸ್ ಆರ್ ಡಿಸೀಸಸ್, ಆ ಥರ ನಿಮ್ಗೆ ಏನಾದರೂ ಅಸ್ತಮಾ ಇದೆಯಾ, ಲಂಗ್ ಡಿಸಾರ್ಡರ್ ಇದೆಯಾ, ಅಥವಾ ಬೇರೆ ಏನಾದರೂ ಸೀಸರ್ಸು, ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇದೆಯಾ, ಈ ಥರದ್ದೆಲ್ಲ ಕೇಳ್ತಾ ಹೋಗ್ತಾರೆ. ಅದಕ್ಕೆಲ್ಲ ಅವರು, ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ತಗೊಂಡು ಹೋದ್ರೆ ಅದಕ್ಕೆಲ್ಲ ಫಿಲಪ್ ಮಾಡಿಬಿಟ್ಟು ಅವರು ಸೀಲ್ ಅಂಡ್ ಸಿಗ್ನೇಚರ್ ಹಾಕ್ತಾರೆ. ಅದಕ್ಕೆ ಮೆಡಿಕಲಿ ರಿಜಿಸ್ಟರ್ಡ್ ನಂಬರ್ ಇರುತ್ತೆ, ರಿಜಿಸ್ಟರ್ ನಂಬರ್ ಅವ್ರದ್ದು, ಡಾಕ್ಟರ್ದು, ಆ ನಂಬರು ಬೇಕಾಗುತ್ತೆ. ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ತೋರಿಸ್ತೀನಿ ನೋಡಿ, ಸೀಲ್ ಅಂಡ್ ಸಿಗ್ನೇಚರ್. ಆಮೇಲೆ ಹ್ಯಾವ್ ಯು ಡನ್ ಎನಿ ಹೈ ಆಲ್ಟಿಟ್ಯೂಡ್ ಟ್ರೆಕ್ಸ್ ಬಿಫೋರ್, ಅದೊಂದು ಕ್ವಶನ್ ಇರುತ್ತೆ. ಅಥವಾ ನೀವು ಹೈ ಆಲ್ಟಿಟ್ಯೂಡ್ ಟ್ರೆಕ್ ಮುಂಚೆ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿತ್ತು ಅವಾಗ ಅನ್ನೋದಕ್ಕೆ ಒಂದು ಟಿಕ್ ಮಾರ್ಕ್ ಹಾಕ್ಬೇಕಾಗತ್ತೆ. ಲೈಕ್ ಹೆಡ್ ಏಕು, ವೀಕ್ನೆಸ್ಸು, ನಾಸಿಯಾ, ಡಿಸಿನೆಸ್ಸು, ವಾಮಿಟಿಂಗು, ಡಿಸ್ಟರ್ಬ್ಡ್ ಸ್ಲೀಪು, ಈ ಥರ ಕ್ವಶನ್ಸ್ ಇರುತ್ತೆ. ಸೊ ಇದಾದಮೇಲೆ ಡೇ ಟು ಟೈಮು, ಆಮೇಲೆ ಡಿಸ್ಕ್ಲೇಮರ್ ಒಂದಿರುತ್ತೆ, ಅದಕ್ಕೊಂದು ಸೈನ್ ಹಾಕ್ಬಿಟ್ಟು ಡಾಕ್ಟರ್ ಸೈನ್ ಹಾಕ್ಸ್ಕೊಂಡು ಇದನ್ನ ಮತ್ತೆ ಈ ಅಗ್ರಿಮೆಂಟ್ ಏನಿದೆ ಇದನ್ನ ಅಲಾಂಗ್ ವಿತ್ ಒಂದು ಆಧಾರ್ ಕಾರ್ಡ್ ಸಾಫ್ಟ್ ಕಾಪಿನ ನಾವು ಬೇಸ್ ಕ್ಯಾಂಪ್ಗೆ ಏನು ಹೋಗ್ತೀವಿ, ಟ್ರೆಕ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಬೇಸ್ ಕ್ಯಾಂಪ್ ಇರುತ್ತಲ್ಲ, ಆ ಬೇಸ್ ಕ್ಯಾಂಪ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರೆಕ್ ಲೀಡ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನು ಅಂದರೆ, ಒಂದು ಹೆಡ್ ಲ್ಯಾಂಪು, 2 ಟ್ರೆಕ್ ಪೋಲ್ಸು, 50 ಲೀಟರ್ಸ್ ಒಂದು ಟ್ರೆಕ್ಕಿಂಗ್ ಬ್ಯಾಕ್ ಪ್ಯಾಕು, ಆಮೇಲೆ ಒಂದು ಎಕ್ಸ್ಟ್ರಾ 30 ಲೀಟರ್ಸ್ ಒಂದು ಬ್ಯಾಕ್ ಪ್ಯಾಕ್ ಬೇಕಾದರೆ ಅದನ್ನೂ ಒಂದು ಸಹ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಈ ಐಟಮ್ಸ್ನ ನಾನು ಆ್ಯಕ್ಚುಲಿ ಬೈ ಮಾಡ್ತಾ ಇಲ್ಲ, ಇದ್ರ ಬದಲು ನಾನು ಇಂಡಿಯಾ ಹೈಕ್ಸ್ ಇಂದನೇ ರೆಂಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ನನಗೇನು ಅಷ್ಟು ಉಪಯೋಗ ಆಗೋದಿಲ್ಲ. ಸೊ ಆ ರೀಸನ್ನಿಂದ ರೆಂಟ್ ಮಾಡ್ತಾ ಇದ್ದೀನಿ. ಸೊ ಇಂಡಿಯಾ ಹೈಕ್ಸ್ ಇಂದ ನಾನು ರೆಂಟ್ ಮಾಡ್ತಾ ಇರೋ ಐಟಮ್ಸ್ ಏನು ಅಂದರೆ, ಟ್ರೆಕ್ಕಿಂಗ್ ಶೂಸ್ ಬರುತ್ತೆ, ಆ್ಯಂಕಲ್ ಸಪೋರ್ಟ್ ಇರೋದು, 50 ಲೀಟರ್ಸ್ ಟ್ರೆಕ್ಕಿಂಗ್ ಬ್ಯಾಕ್ ಪ್ಯಾಕು, 2 ಟ್ರೆಕ್ ಪೋಲ್ಸು, ಒಂದು ಹೆಡ್ ಲ್ಯಾಂಪು, ಒಂದು ಎಕ್ಸ್ಟ್ರಾ 30 ಲೀಟರ್ಸ್ ಬ್ಯಾಕ್ ಪ್ಯಾಕ್ ಬೇಕಾದರೆ ಅದನ್ನೊಂದು ಸಹ ರೆಂಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನನಗೆ ಒಂದೇ 50 ಲೀಟರ್ಸ್ ಒಂದು ಸಾಕು. ಇದ್ರ ಜೊತೆ ಹೆಡ್ ಲ್ಯಾಂಪು, ಒಂದು ಎಕ್ಸ್ಟ್ರಾ ಹೆಡ್ ಲ್ಯಾಂಪ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಇದು USB ಚಾರ್ಜಬಲ್ ಹೆಡ್ ಲ್ಯಾಂಪು. ಇದ್ರ ಜೊತೆಗೆ ಒಂದು ರೆಂಟೆಡ್ ಇದೆ, ಅದಕ್ಕೆ ನಾವು 2 ಬ್ಯಾಟ್ರಿ ಸೆಲ್ಸ್ನ ಬೈ ಮಾಡಬೇಕು. ಈ ಹೆಡ್ ಲ್ಯಾಂಪ್ಸ್ ಏನಕ್ಕೆ ಅಂದರೆ, ನೈಟ್ ಟೈಮು ಟೆಂಟಲ್ಲಿ ಸ್ಟೇ ಇರುತ್ತೆ ಅಲ್ಲಿ, ಬೇಸ್ ಕ್ಯಾಂಪ್ ಅನ್ನೋದಕ್ಕಿಂತ ಫಸ್ಟ್ ಡೇ ಕ್ಯಾಂಪ್ ಸೈಟಲ್ಲಿ ಅಲ್ಲಿ ನಿಮಗೆ ಪವರ್ ಇರೋದಿಲ್ಲ. ಸೊ ಅಲ್ಲಿ ಯೂಸ್ ಮಾಡೋದಕ್ಕೆ ನಿಮಗೆ ಈ ಹೆಡ್ ಲ್ಯಾಂಪ್ಸ್ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ನೀವು ಟ್ರೆಕ್ ಪೋಲ್ ಹಿಡ್ಕೊಂಡು ನಡಿಬೇಕಾದ್ರೆ
ಅಥವಾ ಹ್ಯಾಂಡ್ ಫ್ರೀ ನಡೆಯೋಕ್ಕೆ ಈ ಥರದ್ದು ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗಿರುತ್ತೆ ಅನ್ಕೊಳ್ಳಿ. ಸೊ ಈಗ ಆನ್ ಮಾಡ್ಕೊಂಡು ಹೀಗೆ ವಾಕ್ ಮಾಡ್ಬೋದು. ನೋಟ್ ಹಾಕೊಂಡಿದ್ದೀನಿ ಅನ್ಸುತ್ತೆ. ಹೀಗೆ. ಸೊ ಆ ಥರ ಹೆಲ್ಪ್ ಆಗುತ್ತೆ. ನಾವು ಕ್ಲಾತಿಂಗ್ ಆಕ್ಸೆಸರೀಸ್ ಅಂದರೆ ಕ್ಲಾತ್ಸ್ ಏನೇನು ತಗೊಂಡು ಹೋಗ್ಬೇಕು ವಿಂಟರ್ ಟ್ರೆಕ್ಗೆ ಅಂತ ಹೇಳ್ತಾ ಹೋಗ್ತೀನಿ. ಮೈನ್ ಒಂದು ಒಂದು ರೈನ್ ಜಾಕೆಟ್ ಬೇಕಾಗುತ್ತೆ. ಸೊ ನಾನು ಒಂದು ರೈನ್ ಜಾಕೆಟ್ ಇಟ್ಕೊತಾ ಇದ್ದೀನಿ. ಪ್ಯಾಡೆಡ್ ಜಾಕೆಟ್, ಇದು ಆಕ್ಚುಲಿ ರೈನ್ ಜಾಕೆಟ್. ಆಕ್ಚುಲಿ ನೀವು ಬೇಕಾಗಿರೋದು ಪ್ಯಾಡೆಡ್ ಜಾಕೆಟ್. ನಿಮ್ಮ ಹತ್ರ ರೈನ್ ಜಾಕೆಟ್ ಇಲ್ಲ ಅಂದ್ರೆ ನೀವು ಅದನ್ನು ಸಹ ಇಂಡಿಯಾ ಹೈಕ್ಸ್ ಇಂದ ರೆಂಟ್ ಮಾಡ್ಬೋದು. ಸೊ ಅದಾದ್ಮೇಲೆ 2 ಡ್ರೈ ಪ್ಯಾಂಟ್ಸ್, ಟ್ರೆಕ್ ಪ್ಯಾಂಟ್ಸ್ ತಗೊಂಡಿದ್ದೀನಿ ನಾನು. ಸೊ ಇದನ್ನ ನಾನು ಪ್ಯಾಕಿಂಗ್ ಅಲ್ಲಿ ಹಾಕೊಂತ ಇದ್ದೀನಿ. ಸೊ 2 ಡ್ರೈ ಪ್ಯಾಂಟ್ಸ್. ಮೇನ್ ನಿಮಗೆ ಥರ್ಮಲ್ ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ನೈಟ್ ನಿಮಗೆ -10°C ಹೋಗುತ್ತೆ ಟೆಂಪರೇಚರ್. ಸೊ ಕೋಲ್ಡ್ ವೆದರ್ಗೆ ನಾವು ವಾರ್ಮ್ ಆಗಿರ್ಬೇಕು ಅಂದ್ರೆ 1 ಪೇರ್ ಆಫ್ ನಾವು ಥರ್ಮಲ್ ಯೂಸ್ ಮಾಡಬೇಕಾಗುತ್ತೆ. ಈ ಥರ್ಮಲ್ ಮೇಲೆ 1 ಲೇಯರ್ ಆಫ್ ಸ್ಲೀವ್ಸ್ ಸಹ ವೇರ್ ಮಾಡಬೇಕಾಗುತ್ತೆ. ಅದನ್ನು ಸಹ ನಾನು ರೆಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಸಹ ಆಕ್ಚುಲಿ ಇದು ಥರ್ಮಲ್ ಪ್ಯಾಂಟ್ ನನ್ನ ಹತ್ರ ಇರೋದು. ಅದ್ರ ಜೊತೆಗೆ ಒಂದು ಥರ್ಮಲ್ ಶರ್ಟ್ ಮೇಲ್ಗಡೆ ಹಾಕೊಳ್ಳೋಕ್ಕೆ. ಒಂದು ಇದಕ್ಕೆ ಬಲ್ಕ್ಲಾವಾ ಅಂತೀವಿ ನೆಕ್ ಕವರ್ಗೆ. ಸೊ ಇದನ್ನು ಈಗ ಹಾಕೊಂಡ್ಬಿಡ್ಬೋದು ನೀವು. ತೋರಿಸ್ತೀನಿ ನೋಡಿ. ಸೊ ಈ ತರ ಕವರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕಣ್ಣು, ಮೂಗು, ಕಿವಿ ಫುಲ್ ಕವರ್ ಆಗೋಗ್ಬಿಡುತ್ತೆ. ಕಣ್ಣಿಗೆ ಸನ್ ಗ್ಲಾಸ್ ಬೇಕು, ಅದನ್ನ ನಾನು ಆಮೇಲೆ ಇಟ್ಕೊಂತೀನಿ. ಸನ್ ಗ್ಲಾಸು, ಸನ್ ಕ್ಯಾಪ್ ಸಹ ಬೇಕಾಗುತ್ತೆ. ವುಲನ್ ಸಾಕ್ಸ್ ಬೇಕಾಗುತ್ತೆ ಮೇಯ್ನ್ ಆಗಿ. ಅದೊಂದು 2 ಪೇರ್ ಇಟ್ಕೊಂತ ಇದ್ದೀನಿ ನಾನು. ಸೊ ಇದಾದ್ಮೇಲೆ ವಾಟರ್ ಪ್ರೂಫ್ ಗ್ಲೌಸ್ ಬೇಕಾಗುತ್ತೆ. ಏನಕ್ಕೆ ತುಂಬಾ ಸ್ನೋ ಆಗುತ್ತೆ ಅಲ್ಲಿ. ಈ ವಾಟರ್ ಪ್ರೂಫ್ ಗ್ಲೌಸ್ ಒಳಗಡೆ ಹಾಕೊಳ್ಳೋದಕ್ಕೆ ನಿಮಗೆ 2 ನಾರ್ಮಲ್ ಗ್ಲೌಸ್ ಬೇಕಾಗುತ್ತೆ. ಈ ತರದ್ದು, ಇದು ವುಲನ್ ಅಲ್ಲ, ಇದು ನಾರ್ಮಲ್ ಗ್ಲೌಸ್ ಬರುತ್ತೆ. ಈ ಗ್ಲೌಸ್ ಹಾಕೊಂಡು ಇದ್ರ ಮೇಲ್ಗಡೆ ವಾಟರ್ ಪ್ರೂಫ್ ಈ ಗ್ಲೌಸಸ್ ಹಾಕೋಬೇಕಾಗುತ್ತೆ. ಸೊ ಇದಾದ್ಮೇಲೆ ಒಂದು ಪೌಂಚೋ ಅಂತಾರೆ ಇದಕ್ಕೆ. ಸೊ ಇದು ರೈನ್ ಜಾಕೆಟ್ ತರ, ಇದು ಸಿಕ್ಕಾಪಟ್ಟೆ ವೈಡ್ ಆಗಿರುತ್ತೆ. ಇದು ಪ್ಯಾಕ್ಡ್ ಇದೆ ಆಲ್ರೆಡಿ, ನಾನು ಡೆಕಾಥ್ಲಾನ್ ತಗೊಂಡಿರೋದು. ಸೊ ಇದನ್ನ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಇಷ್ಟಾಗ್ಲೇ ಆಗುತ್ತೆ. ಇಷ್ಟಾಗ್ಲೇ ಏನಕ್ಕೆ ಬರುತ್ತೆ ಅಂದ್ರೆ, ಸೊ ನೀವು ಫಸ್ಟ್ 50 ಲೀಟರ್ಸ್ ಬ್ಯಾಕ್ ಪ್ಯಾಕ್ ಏನ್ ಕ್ಯಾರಿ ಮಾಡ್ತಾ ಇರ್ತೀರಾ ಅದರಲ್ಲೆಲ್ಲ ನಿಮ್ದು ಲಗೇಜ್ ತುಂಬಿಕೊಂಡು ಹೈಕಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದನ್ನ ಹಾಕೊಂಡು ಅದ್ರ ಮೇಲೆ ಇದು ಹಾಕೊಳ್ಳೋದು ಪೌಂಚೋ ಹಾಕೊಳ್ಳೋದು. ಏನಕ್ಕೆ ಅಂದ್ರೆ ಇನ್ ಕೇಸ್ ಆಫ್ ರೈನ್ ಆರ್ ಇನ್ ಕೇಸ್ ಆಫ್ ಸ್ನೋಫಾಲ್. ಸೊ ಹೆವಿ ಸ್ನೋಫಾಲ್, ಹೆವಿ ರೈನ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಹೈಕ್ ಮಾಡುವಾಗ, ಟ್ರೆಕ್ ಮಾಡುವಾಗ. ಸೊ ಆ ರೀಸನ್ಗೆ ಇದು ಪೌಂಚೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಇದನ್ನ ಮಿಸ್ ಮಾಡಿದ್ದೆ. ಇದನ್ನ ಮಿಸ್ ಮಾಡಿದಾಗ ನಾನು ಅಲ್ಲೇ ಒಂದು 170 ರೂಪೀಸ್ ಕೊಟ್ಟು ಒಂದು ಲೋಕಲ್ ಪೌಂಚೋ ತಗೊಂಡಿದ್ದೆ. ತೋರಿಸ್ತೀನಿ, ಅದು ಇಲ್ಲೇ ಇದೆ. ಸೊ ನೋಡಿ, ಇದು ಲೋಕಲ್ ಪೌಂಚೋ ಅಂದ್ರೆ ನಾರ್ಮಲ್ ಲೋ ಕ್ವಾಲಿಟಿ ಇದೆ ಇದು. ಇದನ್ನ ಓಪನ್ ಮಾಡಿ ತೋರ್ಸೋಕ್ಕೆ ಇದು ಸಹ ದೊಡ್ಡದೇ ಬರುತ್ತೆ. ಸೊ ತುಂಬಾ ತಿನ್ ಇದೆ ಇದು ಆಕ್ಚುಲಿ. ಸೊ ಇದನ್ನ ನಾನು ಲಾಸ್ಟ್ ಟೈಮ್ ಮಿಸ್ ಮಾಡಿದ್ದೆ ಕೇದಾರ್ಕಾಂತ ಟ್ರೆಕ್ ಅಲ್ಲಿ. ಸೊ ಅವಾಗ ಅಲ್ಲೇ ಒಬ್ರು ನಾನು ಒಂದು ಐಟಮ್ ಮಿಸ್ ಮಾಡಿದ್ದೀನಿ ಇದಕ್ಕೆ. ಅಲ್ಲಿಯ ಟ್ರೆಕ್ ಲೀಡ್ ನಮಗೆ ಇದನ್ನ ತರಿಸ್ಕೊಡ್ಸಿದ್ರು. ಪೌಂಚೋ 170 ರೂಪೀಸ್ ಇದೆ ನೋಡಿ. ಸೊ ಇದನ್ನ ನಾನು ಈ ಟೈಮ್ ತಗೊಂಡು ಹೋಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ನಾನು ಒಂದು ಅಫಿಷಿಯಲ್ ಪೌಂಚೋನೇ ತಗೊಂಡ್ಬಿಟ್ಟಿದ್ದೀನಿ, ಚೆನ್ನಾಗಿರೋದು. ಸೊ ಇದ್ರ ಜೊತೆ ಒಂದು ವಾಟರ್ ಪ್ರೂಫ್ ಸಾಕ್ಸ್ ಬೇಕಾಗುತ್ತೆ. ಸೊ ಲಾಸ್ಟ್ ಟೈಮ್ ಇದು ಹಾಕೊಂಡಾಗ ಇದು ಒಳಗಡೆ ವುಲನ್ ಇದೆ, ಮೇಲ್ಗಡೆ ಸ್ವಲ್ಪ ಟೆರಿಕಾಟ್ ತರ ಇದೆ. ಇದು ವಾಟರ್ ಪ್ರೂಫ್ ಅಂತ ಹೇಳಿ ತಗೊಂಡಿದ್ದು ಡೆಕಾಥ್ಲಾನ್ ಅಲ್ಲಿ. ಸಾರಿ ಇದು ಡೆಕಾಥ್ಲಾನ್ ಕ್ರಾಸ್ ಟ್ರೆಕ್. ಇದು ಸಹ ಇಂಡಿಯಾ ಹೈಕ್ಸ್ ಇಲ್ಲಿ ತಗೊಂಡಿದ್ದು. ಅವ್ರು ವಾಟರ್ ಪ್ರೂಫ್ ಅಂತ ಹೇಳಿ ಕೊಟ್ಟರು, ಬಟ್ ಇದು ಅಪ್ ಟು 70% ಅಷ್ಟೇ ವರ್ಕ್ ಆಗೋದು. ಆಫ್ಟರ್ ಸಮ್ ಟೈಮ್ ಅಂದ್ರೆ ತುಂಬಾ ಸ್ನೋಲ್ ಓಡಾಡಿದ್ರೆ, ಐಸ್ ಏನಾದ್ರೆ ನಿಮ್ದು ಟ್ರೆಕ್ ಶೂ ಒಳಗಡೆ ಹೋದ್ರೆ, ಸೊ ಇದು ಸಹ ಒದ್ದೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಜೊತೆ ಒಂದು ವುಲನ್ ಗ್ಲೌಸ್ ಇಟ್ಕೋಬೇಕು ನೀವು. ಇದು ಏನಕ್ಕೆ ಅಂದ್ರೆ, ನೀವು ಎವ್ರಿ ಟೈಮ್ ವಾಟರ್ ಪ್ರೂಫ್ ಗ್ಲೌಸ್ ಹಾಕೊಂಡು ನಿಮ್ಗೆ ಅಲ್ಲಿ ತಿನ್ನೋಕೆ
ಅಥವಾ ಪ್ಲೇಟ್ ಗ್ಲೀಟ್ ತೊಳೆಯೋದಕ್ಕೆಲ್ಲ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಇದು ಹಾಕೊಂಡೇ ಇರಬೇಕಾಗುತ್ತೆ. ಇದು ಹಾಕೊಂಡು ತಿನ್ಬೋದು. ಸಿಕ್ಕಾಬಡೆ ಚಳಿ ಇರುತ್ತೆ, ಸೊ ಅದಕ್ಕೆ ಒಂದು ವುಲನ್ ಗ್ಲೌಸ್ ಬೇಕೇ ಬೇಕು. ಸೊ ಇದು ಜೊತೆಗೆ ಒಂದು ವುಲನ್ ಕ್ಯಾಪ್, ಇದು ಹೊಸದು ತಗೊಂಡಿದ್ದೀನಿ. ಲಾಸ್ಟ್ ಟೈಮ್ ತಗೊಂಡಿದ್ದು ತುಂಬಾ ಚಿಕ್ಕದಾಗಿತ್ತು ನನಗೆ, ಸೊ ಅದಕ್ಕೆ ಇದೊಂದು ಹೊಸದು ತಗೊಂಡಿದೆ. ಸೊ ಇದನ್ನ ಹಾಕೊಂಡು, ಸೊ ಇದ್ರ ಮೇಲೆ ನಾನು ಬಲ್ಕ್ಲಾವ ತೋರಿಸಿದ್ನಲ್ಲ, ಅದು ಹಂಗೆ ಹಾಕೊಂಡ್ರೆ ನೀಟಾಗಿ ಫುಲ್ ಬೆಚ್ಚಗಿರುತ್ತೆ. ಸೊ ಲೇಯರ್ ಹೇಗೆ ಅಂದ್ರೆ, ಲೇಯರಿಂಗ್ ಹೇಗೆ ಮಾಡ್ಕೋಬೇಕು ನಾವು ಅಂದ್ರೆ, ಫಸ್ಟ್ ನಾವು ಈ ಇದೇನಿದೆ ಈ ಥರ್ಮಲ್ ವೇರ್ ಮಾಡಬೇಕು. ಈ ಥರ್ಮಲ್ ಮೇಲೆ ಸ್ಲೀವ್ಸ್ ಅಂತ ಬರುತ್ತೆ. ಸೊ ನೋಡಿ, ಇದು ಸ್ಲೀವ್. ಸೊ ಇದನ್ನ ಹಾಕೋಬೇಕು. ಈ ಸ್ಲೀವ್ಸ್ ಫಸ್ಟ್ ಥರ್ಮಲ್, ಆಮೇಲೆ ಸ್ಲೀವ್ಸ್. ಈ ಸ್ಲೀವ್ಸ್ ಮೇಲೆ ಒಂದು ಟಿ ಶರ್ಟ್ ಹಾಕೋಬೇಕು. ಒಂದು ಟಿ ಶರ್ಟ್, ಈ ಟಿ ಶರ್ಟ್ ಮೇಲೆ ಒಂದು ಜರ್ಕಿನ್ ಹಾಕೊಂಡು ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಹೋಗಿ ಮಲ್ಕೊಳ್ಳೋದು. ಇದು ಟೆಂಟ್ ಒಳಗಡೆ ಡ್ರೆಸ್ಸಿಂಗ್ ಹಾಕೋಬೇಕಾಗಿರೋದು. ಏನಕ್ಕೆ ಅಂದ್ರೆ ಅಲ್ಲಿ ಅಪ್ ಟು -10 -15 ವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಟೆಂಪರೇಚರ್. ಸೊ ಅದಕ್ಕೋಸ್ಕರ ಬಾಡಿ ವಾರ್ಮ್ ಆಗಿ ಇಟ್ಕೋಬೇಕು ಟೆಂಟ್ ಒಳಗಡೆ ಮಲಗುವಾಗ. ಅಂದ್ರೆ ಇಷ್ಟು ವೇರ್ ಮಾಡಬೇಕು. ಇನ್ನು ಇದನ್ನ ಬಿಟ್ಟು ಟ್ರೆಕ್ ಟೈಮಲ್ಲಿ ಏನು ವೇರ್ ಮಾಡಬೇಕು ಅಂದ್ರೆ, ಒಂದು ಟಿ ಶರ್ಟ್ ಮೇಲೆ ಒಂದು ರೈನ್ ಜಾಕೆಟ್, ಅದಾದ್ಮೇಲೆ ಒಂದು ಪೌಂಚೋ, ಆಮೇಲೆ ಕ್ಯಾಪು, ಸನ್ ಗ್ಲಾಸಸ್ಸು, ಬಲ್ಕ್ಲಾವ ಇಷ್ಟು ಹಾಕೋಬೇಕಾಗತ್ತೆ. ಆಮೇಲೆ ಇದ್ರ ಜೊತೆ ಒಂದು ಥರ್ಮಲ್ ಫ್ಲಾಸ್ಕು, ಒಂದು ನಾರ್ಮಲ್ ವಾಟರ್ ಬಾಟಲ್, ಒಂದು ಟಿಫನ್ ಬಾಕ್ಸು, ಒಂದು ಕಾಫಿ ಮಗ್ಗು, ಒಂದು ಸ್ಪೂನು, ಇಷ್ಟು ತಗೊಂಡು ಹೋಗ್ಬೇಕಾಗತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಕ್ಯಾಂಪ್ ಸೈಟ್ಗಳಲ್ಲಿ ನಿಮಗೆ ಊಟ ತಿಂಡಿ ಎಲ್ಲ ಅವ್ರದ್ದೇ ಇರುತ್ತೆ. ಊಟ ತಿಂಡಿ, ಕಾಫಿ, ಸ್ನ್ಯಾಕ್ಸು ಎಲ್ಲ ಇಂಡಿಯಾ ಹ್ಯಾಕ್ಸ್ ಅವರೇ ಪ್ರೊವೈಡ್ ಮಾಡ್ತಾರೆ. ಬಟ್ ತಿನ್ನೋದಕ್ಕೆ ಪ್ಲೇಟ್ಸ್ ಗೀಟ್ಸ್ ಏನೂ ಕೊಡೋದಿಲ್ಲ. ಏನಕ್ಕೆ ಅಂದ್ರೆ ಅಲ್ಲೆಲ್ಲ ಪೊಲ್ಯೂಷನ್ ಮಾಡ್ತಾರೆ ಬಂದಿರೋರು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ದು ಟಿಫನ್ ಬಾಕ್ಸ್ ಅಲ್ಲೇ ನಾವು ಹಾಕೊಂಡು ತಿನ್ಬೇಕಾಗತ್ತೆ. ಫ್ಲಾಸ್ಕ್ ಏನಕ್ಕೆ ಅಂದ್ರೆ ಅದರಲ್ಲಿ ಬಿಸಿ ನೀರು ಪ್ರೊವೈಡ್ ಮಾಡ್ತಾರೆ. ಸೊ ಆ ಬಿಸಿ ನೀರನ್ನ ನಾವು ಅವಾಗೊಮ್ಮೆ ಇವಾಗೊಮ್ಮೆ ಸಿಪ್ ಮಾಡ್ತಾ ಇದ್ರೆ ಬಾಡಿ ವಾರ್ಮ್ ಆಗಿರುತ್ತೆ. ಒಂದು 10 amps ಪವರ್ ಬ್ಯಾಂಕ್ ತಗೊಂಡೋಗ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಬೇಸ್ ಕ್ಯಾಂಪ್ ಅಲ್ಲಿ ನಿಮಗೆ ಪವರ್ ಸಿಗುತ್ತೆ. ಅಲ್ಲಿ ಮೊಬೈಲು, ಕ್ಯಾಮ್ರಾ, ನಿಮ್ದು ಏನೇನು ಇದೆಯೋ ಅದೆಲ್ಲ ಚಾರ್ಜ್ ಮಾಡ್ಕೋಬಹುದು. ಒನ್ಸ್ ನಾವು ಟ್ರೆಕ್ ಸ್ಟಾರ್ಟ್ ಮಾಡಿ ಬೇಸ್ ಕ್ಯಾಂಪ್ ನ ಬಿಟ್ಟು ನೆಕ್ಸ್ಟ್ ಕ್ಯಾಂಪ್ ಸೈಟ್ಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಏನು ಪವರ್ ಸಿಗೋದಿಲ್ಲ. ಸೊ ಅಲ್ಲೆಲ್ಲ ನಿಮಗೆ ಏನೇನೇ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ರೀಚಾರ್ಜ್ ಮಾಡ್ಕೊಳ್ಳೋಕೆ ನೀವು ಪವರ್ ಬ್ಯಾಂಕ್ನೇ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಾವು ಮೇನ್ ತಗೊಂಡೋಗ್ಬೇಕಾಗಿರೋ ಐಟಮ್ಸ್, ನೆಕ್ಸ್ಟ್ ಉಳಿದಿರೋ ಐಟಮ್ಸ್ ಯಾವುದು ಅಂದ್ರೆ ಟಾಯ್ಲೆಟ್ ಪೇಪರ್. ಮೇನ್ ಟಾಯ್ಲೆಟ್ ಪೇಪರ್ ಏನಕ್ಕೆ ಅಂದ್ರೆ, ಸೊ ಅಲ್ಲಿ ನೀರು ಇರೋದಿಲ್ಲ. ಸೊ ನಮಗೆ ನಾರ್ಮಲ್ ಟಾಯ್ಲೆಟ್ಸ್ ಕ್ಯಾಂಪ್ ಸೈಟ್ಸ್ ಅಲ್ಲಿ ಸಿಗೋದಿಲ್ಲ. ಬೇಸ್ ಕ್ಯಾಂಪ್ ಅಲ್ಲಿ ಇರುತ್ತೆ ವಾಟರ್ದು ಫೆಸಿಲಿಟಿ. ಸೊ ಬೇಸ್ ಕ್ಯಾಂಪ್ ಅಲ್ಲಿ ನೀವು ಅದಕ್ಕೆಲ್ಲ ಸಿಗುತ್ತೆ, ವಾಟರ್ ಸಿಗುತ್ತೆ ನಿಮಗೆ ಟಾಯ್ಲೆಟ್ ಯೂಸ್ ಮಾಡೋದಕ್ಕೆಲ್ಲ. ಬಟ್ ಒನ್ಸ್ ನೀವು ಕ್ಯಾಂಪ್ ಸೈಟ್ಸ್ ನ ರೀಚ್ ಆಗೋದ್ಮೇಲೆ, ಬೇಸ್ ಕ್ಯಾಂಪ್ ಬಿಟ್ಬಿಟ್ಟು ಕ್ಯಾಂಪ್ ಸೈಟ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ, ಕ್ಯಾಂಪ್ ಸೈಟ್ಸ್ ಅಲ್ಲಿ ಬಯೋ ಟಾಯ್ಲೆಟ್ಸ್ ಇರುತ್ತೆ. ಬಯೋಡಿಗ್ರೇಡಬಲ್ ಐಟಮ್ಸ್ ಯೂಸ್ ಮಾಡಿ ಟಾಯ್ಲೆಟ್ಸ್ ನ ಡಿಸೈನ್ ಮಾಡಿರ್ತಾರೆ. ಸೊ ಅಲ್ಲಿ ನಾವು ವೈಪ್ಸ್ ಯೂಸ್ ಮಾಡಬೇಕು. ಅಗೇನ್ ವೈಪ್ಸ್ ಅಂದ್ರೆ ಯಾವುದೇ ರೀತಿಯ ವೆಟ್ ವೈಪ್ಸ್ ನ ತಗೊಂಡು ಹೋಗೋದಿಲ್ಲ. ವೆಟ್ ವೈಪ್ಸ್ ಆರ್ ರಿಸ್ಟ್ರಿಕ್ಟೆಡ್, ಅದೆಲ್ಲ ಅಲೌಡ್ ಇಲ್ವೇ ಇಲ್ಲ. ಸೊ ನಾರ್ಮಲ್ ಟಾಯ್ಲೆಟ್ ಪೇಪರ್ನ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಸನ್ಸ್ಕ್ರೀನು, ಬಾಡಿ ಲೋಷನ್ನು, ಲಿಪ್ ಬಾಂಬು ಇಷ್ಟೊಂದು ತಗೊಂಡು ಹೋಗ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಡ್ರೈನೆಸ್ ಇರುತ್ತೆ ಆ ಐಸ್ ಇದರಿಂದ. ಸೊ ಇದಿಷ್ಟು ಬೇಕಾಗುತ್ತೆ. ಇದ್ರ ಜೊತೆಗೆ ಟೂತ್ ಪೇಸ್ಟು, ಬ್ರಷ್. ಸೊ ಇನ್ನೊಂದು ಹೇಳೋದು ಮರ್ತೋಗಿತ್ತು ನಿಮಗೆ, ಒಂದು ಲೈಟ್ ಹ್ಯಾಂಡ್ ಟವಲ್ ಬರುತ್ತೆ. ಇದು ಟ್ರೆಕ್ಕಿಂಗಿಗೆ ಅಂತಾನೆ ಡಿಸೈನ್ ಮಾಡಿರ್ತಾರೆ. ತುಂಬಾ ಲೈಟ್ ವೇಟ್ ಇರುತ್ತೆ. ಇದನ್ನೊಂದು ತಗೊಂಡು ಹೋಗ್ಬೇಕಾಗತ್ತೆ. ಸೊ ಇದ್ರ ಜೊತೆ ಅಂಡರ್ ಗಾರ್ಮೆಂಟ್ಸ್ 2. ಸೊ ಇದು ಹೇಳಿದ್ನಲ್ಲ. ಆಮೇಲೆ ಮೆಡಿಸಿನ್ ತಗೊಂಡು ಹೋಗ್ಬೇಕಾಗತ್ತೆ ಸ್ವಲ್ಪ, ಲೈಕ್ ಪೇನ್ ಕಿಲ್ಲರ್. ಅದೊಂದು ಲಿಸ್ಟ್ ಆಫ್ ಐಟಮ್ಸ್ ಕೊಡ್ತಾರೆ, ಮೆಡಿಕಲ್ ಕಿಟ್ ಐಟಮ್ಸ್ ಇಂಡಿಯಾ ಎಕ್ಸ್ ಕಡೆಯಿಂದ. ನನಗೆ ಗೊತ್ತಿರೋ ಪ್ರಕಾರ ನಾ ಲಾಸ್ಟ್ ಟೈಮ್ ತಗೊಂಡೋಗಿದ್ದು ಮೈನ್ ಏನ್ ಬರುತ್ತೆ, ಡೋಲೋ ಬರುತ್ತೆ, ಪ್ಯಾರಾಸಿಟಮಾಲ್ ಒಂದು ಬರುತ್ತೆ, ಸಿಟ್ರಿಜಿನ್ ಒಂದು ಬರುತ್ತೆ ಶೀತಕ್ಕೆ, ಅವಾಮಿನ್ ಅಂತ ಒಂದು ಬರುತ್ತೆ ವಾಮಿಟ್ ಕಂಟ್ರೋಲ್ ಮಾಡೋದಕ್ಕೆ. ಸೊ ಈ ತರದ್ದೊಂದು ಎಲ್ಲ ನಾರ್ಮಲ್ ಆಗಿ ಅವ್ರ ಹತ್ರ ಇರುತ್ತೆ ಕಿಟ್ ಟ್ರೆಕ್ ಲೀಡರ್ ಜೊತೆ. ಅದನ್ನ ಬಿಟ್ಟಿನೂ ಎಕ್ಸ್ಟ್ರಾ ನಾವು ಒಂದು ಸೆಟ್ ಆಫ್ ಮೆಡಿಸಿನ್ ಐಟಮ್ಸ್ ನ ತಗೊಂಡೋಗ್ಬೇಕಾಗತ್ತೆ. ಮೇನ್ ಏನಕ್ಕೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಮೆಡಿಕಲ್ ಸಪ್ಲೈ ಇರೋದಿಲ್ಲ.
ಓನ್ಲಿ ಕ್ರಿಟಿಕಲ್ ಟೈಮಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಅವರು ಟ್ರೆಕ್ ಲೀಡರ್ ಕ್ಯಾರಿ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ತುಂಬಾ ಕ್ರಿಟಿಕಲ್ ಟೈಮ್ ಅಲ್ಲಿ ಆ ಆಕ್ಸಿಜನ್ ಸಿಲಿಂಡರ್ ಮತ್ತೆ ಅವ್ರ ಹತ್ರ ಇರೋ ಮೆಡಿಸಿನ್ಸ್ ನ ಅವ್ರು ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಉಳಿದಿರೋ ಐಟಮ್ಸ್ ನ ನಾವು ಒಂದೊಂದು ಸೆಟ್ ಕ್ಯಾರಿ ಮಾಡೋದು ಒಳ್ಳೇದು. ಸೊ ಟಾಯ್ಲೆಟ್ ಪೇಪರ್ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಸಹ ನಾನು ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಟಾಯ್ಲೆಟ್ ಪೇಪರ್ ಜೊತೆ ನಾವು ಮೇಯ್ನ್ ಆಗಿ ಜಿಪ್ ಲಾಕ್ ಕವರ್ಸ್ ಬರುತ್ತಲ್ಲ, ಅದೊಂದು 2-3 ಸೆಟ್ ಇಟ್ಕೋಬೇಕು. ಆಮೇಲೆ 2 ಪ್ಲಾಸ್ಟಿಕ್ ಕವರ್ ಇಟ್ಕೋಬೇಕಾಗುತ್ತೆ. ಪ್ಲಾಸ್ಟಿಕ್ ಕವರ್ಸ್ ಏನಕ್ಕೆ ಅಂದ್ರೆ ಮೇಯ್ನ್ ಆಗಿ ವೆಟ್ ಕ್ಲಾತ್ಸ್ ನ ನಾವು ಕ್ಯಾರಿ ಮಾಡಬೇಕು ಅಂದ್ರೆ ಡ್ರೈ ಮತ್ತೆ ವೆಟ್ ಸಪ್ರೇಟ್ ಇಟ್ಕೊಳ್ಬೇಕಾಗ ಬರುತ್ತೆ. ಇನ್ ಕೇಸ್ ನೀವು ತುಂಬಾ ನೆಂದೋದ್ರಿ ಮಳೆಲಿ ಅಥವಾ ಸ್ನೋಲಿ ಅಂತ ಹೇಳಿದ್ರೆ, ಸೊ ಅವಾಗ ವೆಟ್ ಕ್ಲಾತ್ಸ್ ಎಲ್ಲ ಪ್ಯಾಂಟ್ ಎಲ್ಲ ಮೇನ್ ಪ್ಯಾಂಟು ಎಸ್ಪೆಷಲಿ ರೈನ್ ಪ್ಯಾಂಟ್ ಅಥವಾ ಏನಿದೆ ಅದು ನೆಂದೋಗುತ್ತೆ. ಸೊ ಆ ವೆಟ್ ಕ್ಲಾತ್ಸ್ ನ ಸಪ್ರೇಟ್ ಆಗಿ ಮೇಂಟೈನ್ ಮಾಡೋದಕ್ಕೋಸ್ಕರ 2 ಪ್ಲಾಸ್ಟಿಕ್ ಕವರ್ಸ್ ಮೇನ್ ಆಗಿ ಇಟ್ಕೋಬೇಕಾಗುತ್ತೆ. ಪ್ಯಾಕಿಂಗ್ ಎಲ್ಲ ಆಯ್ತು. ಇನ್ನು ನೆಕ್ಸ್ಟ್ ಜರ್ನಿ ಪ್ಲಾನ್ ಏನು ಅಂದ್ರೆ ಏರ್ ಇಂಡಿಯಾ ಏರ್ ಎಕ್ಸ್ಪ್ರೆಸ್ ಥ್ರೂಲಿ ಫ್ಲೈಟ್ಸ್ ನ ಬುಕ್ ಮಾಡಿದ್ದೀನಿ. ಸೊ ಟ್ರಾವೆಲಿಂಗ್ ಪ್ಲಾನ್ ಏನಂದ್ರೆ ಬೆಂಗಳೂರಿಂದ ನಾನು ಫಸ್ಟ್ ಡೆಹ್ರಾಡೂನ್ಗೆ ಹೋಗ್ಬೇಕು. ಡೆಹ್ರಾಡೂನ್ ಅಲ್ಲಿ ಲೀವ್ಸ್ ಫ್ರೀ ಹಾಸ್ಟೆಲ್ ಅಂತ ಒಂದಿದೆ. ಸೊ ಅಲ್ಲಿ ಸ್ಟೇ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನಂದು ಫ್ಲೈಟ್ ಇರೋದು ಬೆಂಗಳೂರಿಂದ ಡೆಲ್ಲಿಗೆ. ಡೆಲ್ಲಿಲಿ 1.5 hour ಲೇ ಓವರ್ ಇದೆ. ಸೊ ಡೆಲ್ಲಿಯಿಂದ ನೆಕ್ಸ್ಟ್ ಡೆಹ್ರಾಡೂನ್ ಜಾಲಿಗ್ರಾಂಟ್ ಏರ್ಪೋರ್ಟ್ ಏನಿದೆ, ಸೊ ಅಲ್ಲಿಗೆ ಒಂದು ಫ್ಲೈಟ್ ಇರೋದು. ಸೊ ಅಲ್ಲಿಂದ ಲಿವ್ಸ್ ಫ್ರೀ ಹಾಸ್ಟೆಲ್ ಅಂತ ಏನಿದೆ, ಲೈವ್ಸ್ ಫ್ರೀ ಅಥವಾ ಲೈವ್ಸ್ ಫ್ರೀ ಏನಂತಾರೆ ಅದು, ಸೊ ಅಲ್ಲಿಂದ ನಮಗೆ ಪಿಕಪ್ ಇರುತ್ತೆ. ಸೊ ಇಂಡಿಯಾ ಹೈಕ್ಸ್ ಕಡೆಯಿಂದ ಅದಕ್ಕೂ ಸಹ ನಾನು ಆಲ್ರೆಡಿ ಪೇ ಮಾಡಿದ್ದೀನಿ. ಸೊ ನಾವು ಇಂಡಿಯಾ ಹೈಕ್ಸಿಗೆ ಏನು ಪೇ ಮಾಡಬೇಕು ಮೇನ್ ಅಂದರೆ ಟ್ರೆಕ್ ಫೀ ಅಲಾಂಗ್ ವಿತ್ ಟ್ರಾನ್ಸ್ಪೋರ್ಟ್ ಫೀ ಎರಡನ್ನೂ ಪೇ ಮಾಡಬೇಕಾಗುತ್ತೆ. ಸೊ ಇದು ಒಂದು ಟ್ರೆಕ್ಕಿಂದ ಇನ್ನೊಂದು ಟ್ರೆಕ್ಕಿಗೆ ವೇರಿ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾ ಹೈಕ್ಸ್ ಅವರು ಡೆಹ್ರಾಡೂನ್ ಲೀವ್ಸ್ ಫ್ರೀ ಹಾಸ್ಟೆಲ್ ಏನಿದೆ ಅಲ್ಲಿಂದ ಲೀವ್ಸ್ ಫ್ರೀ ಹಾಸ್ಟೆಲ್ ಇಂದ ಡೆಹ್ರಾಡೂನ್, ಅಲ್ಲಿಂದ ಎಲ್ಲಾ ಟ್ರೆಕ್ ಮೇಟ್ಸ್ ಏನೇನು ಬರ್ತಾರೆ, ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈ ಟ್ರೆಕ್ಕಿಗೆ, ಅವರನ್ನ ಆ ಪಿಕಪ್ ಪಾಯಿಂಟ್ ಇಂದ ನಮ್ಮನ್ನ ಎಲ್ಲರನ್ನು ಪಿಕಪ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ಈ ಪಿಕಪ್ ಟಿ ಟೆಂಪೋ ಟ್ರ್ಯಾಕ್ಸ್ ಅಲ್ಲಿ ಇರುತ್ತೆ ಅಥವಾ ಬೊಲೆರೋ ವೆಹಿಕಲ್ ಇರುತ್ತೆ. ಸೊ ಅಲ್ಲಿಂದ ನಾವು ಅಗೇನ್ 220 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಆ 220 ಕಿಲೋಮೀಟರ್ಸ್ ಅಲ್ಲಿಂದ ಬೇಸ್ ಕ್ಯಾಂಪ್ಗೆ ಕರ್ಕೊಂಡು ಹೋಗೋದು. ಸೊ ನಮ್ದು ಬೇಸ್ ಕ್ಯಾಂಪ್ ಬಂದ್ಬಿಟ್ಟು ರಾಣಾಚಟ್ಟಿ ಹಳ್ಳಿ ಅಂತ, ಅದೊಂದು ಹಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಪ್ಲೇಸ್ ನೇಮು ರಾಣಾಚಟ್ಟಿ ವಿಲೇಜ್ ಅಂತ ಏನೋ ಹೇಳ್ತಾರೆ, ರಾಣಾಚಟ್ಟಿ ಬೇಸ್ ಕ್ಯಾಂಪ್. ಸೊ ಅದು 220 ಕಿಲೋಮೀಟರ್ಸ್ ಆಗುತ್ತೆ. ಅದು ಆಲ್ಮೋಸ್ಟ್ 6 to 7 hours ಡ್ರೈವ್ ಆಗುತ್ತೆ. ಸೊ ಮಾರ್ನಿಂಗ್ 7 ಬಿಟ್ರೆ ನಾವು ಈವ್ನಿಂಗ್ ಒಂದು 4 to 5 o'clock ಹಂಗೆ ಬೇಸ್ ಕ್ಯಾಂಪಿಗೆ ರೀಚ್ ಆಗ್ತೀವಿ. ಸೊ ಒನ್ಸ್ ಬೇಸ್ ಕ್ಯಾಂಪಿಗೆ ನಾವು ರೀಚ್ ಆದ್ವಿ ಅಂದಮೇಲೆ, ಸೊ ಅಲ್ಲಿಂದ ಟ್ರೆಕ್ ಲೀಡ್ ಇರ್ತಾರೆ ಅಲ್ಲಿ, ಆಮೇಲೆ ಟ್ರೆಕ್ ಗೈಡ್ ಮಾಡೋದಕ್ಕೆಲ್ಲ ಇರ್ತಾರೆ. ಸೊ ಅಲ್ಲಿ ಸ್ಟೇ ವ್ಯವಸ್ಥೆ ಎಲ್ಲ ಇರುತ್ತೆ, ಫುಡ್ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ಅಲ್ಲಿಂದ ನಮ್ದು ಟ್ರೆಕ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಡೇ. ಸೊ ಫಸ್ಟ್ ಡೇ ನಮ್ದು ಜರ್ನಿನೇ ಆಗೋಗುತ್ತೆ. ಹೋಗ್ಬಿಟ್ಟು ಇಲ್ಲಿಂದ ಡೆಹ್ರಾಡೂನಿಂದ ಪಿಕಪ್ ಮಾಡ್ಕೊಂಡು ರಾಣಾಚಟ್ಟಿಗೆ ಹೋಗ್ಬಿಟ್ಟು ಸ್ಟೇ ಮಾಡೋದು, ಅದು 1 day ಅಲ್ಲೇ ಫಿನಿಶ್ ಆಗೋಗುತ್ತೆ. ಸೊ ಅಲ್ಲಿ ಟ್ರೆಕ್ ಬ್ರೀಫಿಂಗ್ ಇರುತ್ತೆ ನೈಟು. ನಾವು ರೀಚ್ ಆಗಿದ್ದ ದಿವಸ ನೈಟು ಟ್ರೆಕ್ ಬ್ರೀಫಿಂಗ್. ಸೊ ಆ ಟ್ರೆಕ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನೇನು ಸಿಚುಯೇಷನ್ಸ್ನ ನಾವು ಟೇಕ್ ಕೇರ್ ಮಾಡ್ಬೇಕಾಗುತ್ತೆ, ಸ್ನೋ ಯಾವಾಗ ಆಗುತ್ತೆ, ಸ್ನೋ ಆಗುವಾಗ ನಮ್ಗೆ ಏನು ಗೈಡೆನ್ಸ್, ಯಾವ ತರ ಸಿಗ್ನಲ್ ಕೊಡ್ತಾರೆ, ನಾವು ಯಾವಾಗ ರೆಡಿ ಆಗ್ಬೇಕು. ಏನಕ್ಕೆ ಅಂದ್ರೆ ಸ್ನೋ ಬರುತ್ತಾ ಇದೆ ಅಂತ ಮುಂಚೆನೆ ಅವ್ರಿಗೆ ಮೇಲ್ಗಡೆ ಕ್ಯಾಂಪ್ ಸೈಟ್ ಅಲ್ಲಿ ಇರೋರು ವಾಕಿ ಟಾಕಿಲಿ ಹೇಳ್ಬಿಡ್ತಾರೆ. ಸ್ನೋ ಬೀಳಕ್ ಸ್ಟಾರ್ಟ್ ಆಯ್ತು ಅಂತಿದ್ದಂಗೆ ನಾವು ಪೌಂಚು ಹಾಕೊಳಂಗಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸ್ನೋ ಬರುತ್ತೆ ಅಂತ ಯಾವಾಗ ಅವರು ಟ್ರೆಕ್ ವಾಕಿ ಟಾಕಿಲಿ ಹೇಳ್ತಾರೆ, ಕ್ಯಾಂಪ್ ಸೈಟ್ ಅಲ್ಲಿ ಇರೋರು, ಇಮಿಡಿಯೇಟ್ ಆಗಿ ನಾವು ಪೌಂಚೋ ಮೇಲ್ಗಡೆನೆ ಇಟ್ಕೋಬೇಕು. ನಮ್ದು 50 ಲೀಟರ್ಸ್ ಬ್ಯಾಕ್ ಪ್ಯಾಕ್ ಏನಿದೆ, ಟ್ರೆಕ್ ಬ್ಯಾಕ್ ಪ್ಯಾಕ್, ಅದ್ರ ಮೇಲ್ಗಡೆ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಸೊ ಅವ್ರು ಹೇಳಿದ ತಕ್ಷಣ ನಾವು ಪೌಂಚೋ ತಕೊಂಡು ವೇರ್ ಮಾಡ್ಕೊಂಡ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ಒನ್ಸ್ ಸ್ನೋ ಬೀಳಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಪೌಂಚೋ ಹಾಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದು ಬರೋದಕ್ಕೆ 5 minutes ಮುಂಚೆನೆ ಹೇಳ್ತಾರೆ. ಸೊ ಅದಕ್ಕೆ ಮುಂಚೆನೆ ನಾವು ರೆಡಿ ಆಗ್ಬೇಕು. ಸೊ ಈ ತರದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅವರು ಟ್ರೆಕ್ ಬ್ರೀಫಿಂಗ್ ಅಲ್ಲಿ ಹೇಳ್ತಾರೆ. ಆಮೇಲೆ ನಮ್ದು ಆಕ್ಸಿಜನ್ ಲೆವೆಲ್, ಪಲ್ಸ್ ಲೆವೆಲ್ ಎಲ್ಲ ಚೆಕ್ ಮಾಡ್ತಾರೆ. ನಮ್ದು ಹೆಲ್ತಿ ಆಗಿದೀವ ಅಂತ ಚೆಕ್ ಮಾಡ್ತಾರೆ ಬೇಸ್ ಕ್ಯಾಂಪ್ ಅಲ್ಲಿ. ಸೊ ಆಮೇಲೆ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ.
ಇಂಡಿಯಾ ಹೈಕ್ಸ್ ಬಗ್ಗೆ ಹೇಳ್ತಾರೆ, ಈ ಟ್ರೆಕ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಡಿನ್ನರ್ ಇರುತ್ತೆ, ಡಿನ್ನರ್ ಮುಗಿಸ್ಬಿಟ್ಟು ಮಲ್ಕೊಳ್ಳೋದು. ನೆಕ್ಸ್ಟ್ ಡೇ ಏನು ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಟ್ರಯಲ್ ಸ್ನಾಕ್ಸ್ ಅಂತ ಕೊಡ್ತಾರೆ, ಅದನ್ನ ಪ್ಯಾಕ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಮ್ದೆಲ್ಲ ಟ್ರೆಕ್ 50 ಲೀಟರ್ಸ್ ಬ್ಯಾಕ್ ಪ್ಯಾಕ್ ಏನಿರುತ್ತೆ ಅದನ್ನೆಲ್ಲ ರೆಡಿ ಇಟ್ಕೊಂಡಿರ್ಬೇಕು ರಾತ್ರಿನೇ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮುಗಿಸಿ 7:30 ಅಥವಾ 8 o'clock ಹಂಗೆ ನಮ್ದು ಟ್ರೆಕ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಇದು ನಮ್ದು ಐಟ್ನರಿ ನಮ್ದು ಇವಾಗ. ಸೊ ನೆಕ್ಸ್ಟ್ ಏನೇನು ಬರುತ್ತೆ ನಾನು ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.